ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನಕ್ಕೆ ಸೇರಿ ಬರುವಂತೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಉಪಕಾರಗಳನ್ನು ನೆನೆಸಿ ಕಳೆದ ಒಂದು ವಾರ ದೇವರು ನಮ್ಮನ್ನು ನಡೆಸಿರುವಂಥ ಆತನ ವಿಧಾನಗಳನ್ನು ನೆನೆಸಿ ದೇವರ ಸನ್ನಿಧಾನದಲ್ಲಿ ಕೃತಜ್ಞತೆಯಿಂದ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಪರಾತ್ಮನನ್ನು ಮರೆವಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕಳೆದ ಒಂದು ವಾರ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರನ್ನು ಮಹಿಮೆಪಡಿಸುವುದಕ್ಕೆ, ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಒಂದು ಅವಕಾಶವನ್ನು ಕೊಟ್ಟಿರುವಾಗ, ದೇವರು ಕೊಟ್ಟಿರುವಂಥ ಅವಕಾಶವನ್ನು, ದೇವರು ಕೊಟ್ಟಿರುವಂಥ ಸಂದರ್ಭವನ್ನು ನಾವು ವ್ಯರ್ಥವಾಗಿ ತೆಗೆದುಕೊಳ್ಳದೆ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರಗಳನ್ನು ನಾವು ಸಲ್ಲಿಸೋಣ. ನಾಳಿನ ದಿನ ನಮ್ಮ ಕೈಯಲ್ಲಿಲ್ಲ, ಮುಂದಿನ ವಾರ ನಮ್ಮ ಕೈಯಲ್ಲಿಲ್ಲ. ಆದರೆ ಈ ದಿನವನ್ನು ದೇವರು ನಮಗೆ ಕೊಟ್ಟಿರುವಾಗ, ಈ ದಿನವನ್ನು ದೇವರು ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟಿರುವಾಗ ಆ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. ದೇವರ ವಾಕ್ಯದಲ್ಲಿ ನೋಡುತ್ತೇವೆ, 103ನೇ ಕೀರ್ತನೆಯಲ್ಲಿ ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಈ ಬೆಳಗಿನ ಜಾವದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ಆರಾಧಿಸೋಣ. ಈ ಬೆಳಗಿನ ಜಾವದಲ್ಲಿ ದೇವರ ಎಲ್ಲ ಅದ್ಭುತಗಳನ್ನು ಜ್ಞಾಪಕ ಮಾಡಿ ನಾವು ದೇವರನ್ನು ಆರಾಧಿಸುವಂಥ ಹಂಗಿನಲ್ಲಿದ್ದೇವೆ. ದೇವರನ್ನು ಆರಾಧಿಸುವವರು ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸಬೇಕು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹೃದಯಪೂರ್ವಕವಾಗಿ ಯೇಸು ಸ್ವಾಮಿ ಹೇಳಿದ ರೀತಿಯಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆರಾಧಿಸಬೇಕು ಎಂಬುದಾಗಿ, ಪ್ರೀತಿಸಬೇಕು ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಆತ್ಮನಿಂದ ಈ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಇನ್ನೊಂದು ಹೊಸ ವಾರವನ್ನು ನೀನು ದಾನವಾಗಿ ಕೊಟ್ಟಿದ್ದೀಯ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಹೌದು ಕರ್ತನೇ, ನಮ್ಮ ಯೋಗ್ಯತೆಯಲ್ಲ, ನಮ್ಮ ಶ್ರೇಷ್ಠತೆಯಲ್ಲ, ನಮ್ಮ ಯಾವುದೇ ಪುಣ್ಯ ಕಾರ್ಯಗಳಲ್ಲ ಸ್ವಾಮಿ. ನಿನ್ನ ಕೃಪೆ, ನಿನ್ನ ಪ್ರೀತಿ, ನಿನ್ನ ಕರುಣೆ, ನಿನ್ನ ನಂಬಿಗಸ್ತಿಕೆಗಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಮರ್ಪಿಸ್ತಾ ಇದ್ದೇವೆ. ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬಂದು ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮನ್ನು ಸ್ತುತಿಸುವಂತೆ ನಮ್ಮ ಜೀವಿತದಲ್ಲಿ ಕರ್ತನೇ ನೀನು ಕೃಪೆ ಮಾಡಿದ್ದಕ್ಕಾಗಿ ನಾವು ನಿನಗೆ ಕೋಟಿ ಕೋಟಿ ಸ್ತೋತ್ರವನ್ನು ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಾವು ಆಡುವಂಥ ಹಾಡುಗಳು, ನಾವು ಓದುವಂಥ ಕೀರ್ತನೆ ಎಲ್ಲದರ ಮೂಲಕವಾಗಿ ದೇವರೇ ನಿನ್ನ ನಾಮ ಮಹಿಮೆ ಹೊಂದುವಂತೆ ನಿನ್ನ ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೋಹಾನನು ಹೇಳಿದ ರೀತಿಯಲ್ಲಿ ಆತನು ನನ್ನಲ್ಲಿ ಬೆಳೆಯಬೇಕು, ನಾನು ತಗ್ಗಿಸಲ್ಪಡಬೇಕು ಎಂಬುದಾಗಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ ಸ್ವಾಮಿ. ದೇವರೇ, ವಿವಿಧ ಮಾಧ್ಯಮದ ಮೂಲಕವಾಗಿ ಈ ಒಂದು ಆರಾಧನೆಯ ಶಬ್ದವನ್ನು ಕೇಳುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು.
ಅವರ ಜೀವಿತಕ್ಕೆ ಬೇಕಾಗಿರುವಂತ ಎಲ್ಲ ಆಶೀರ್ವಾದಗಳನ್ನ ಸರ್ವಶಕ್ತನಾದ ದೇವರು ತಾನೇ ಒದಗಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇಲೆ. ಕೆಲವು ಹಾಡುಗಳನ್ನು ಹಾಡಿ ನಾವು ದೇವರನ್ನ ಆರಾಧಿಸೋಣ. ಪ್ರಾರಂಭದಲ್ಲಿ ಒಂದು ಹಿಂದಿ ಹಾಡನ್ನ ಹಾಡಿ ದೇವರನ್ನ ಆರಾಧಿಸೋಣ. ಒಂದು ಹಿಂದಿ ಹಾಡನ್ನ ಹಾಡಿ ದೇವರನ್ನ ನಾವು ಆರಾಧಿಸೋಣ. ಭಜ ಪಾವನ ತಂ ಯೇಸು नाम यीशु नाम, भज पावन तम यीशु नाम, यीशु नाम यीशु नाम, यीशु नाम सच्चा नाम, यीशु नाम यीशु नाम, यीशु नाम सच्चा नाम, यीशु नाम यीशु नाम, भज पावन तम यीशु नाम, यीशु नाम यीशु नाम, यीशु नाम मीठा नाम, यीशु नाम यीशु नाम, यीशु नाम मीठा नाम, यीशु नाम यीशु नाम, भज पावन तम यीशु नाम, यीशु नाम यीशु नाम, यीशु नाम प्यारा नाम, यीशु नाम यीशु नाम, यीशु नाम प्यारा नाम, यीशु नाम यीशु नाम, भज पावन तम यीशु नाम, यीशु नाम यीशु नाम, यीशु नाम अद्भुत नाम, यीशु नाम यीशु नाम, यीशु नाम अद्भुत नाम, यीशु नाम यीशु नाम, जब पावन तम यीशु नाम, यीशु नाम यीशु नाम, यीशु नाम जिंदा नाम, यीशु नाम यीशु नाम, यीशु नाम जिंदा नाम, यीशु नाम यीशु नाम, भज पावन तम यीशु नाम, यीशु नाम यीशु नाम, यीशु नाम मंगल नाम, यीशु नाम यीशु नाम, यीशु नाम मंगल नाम, यीशु नाम यीशु नाम, भज पावन तम यीशु नाम, यीशु नाम यीशु नाम, भज पावन तम यीशु नाम, यीशु नाम यीशु नाम, भज पावन तम यीशु नाम, यीशु नाम यीशु नाम. हालेलूया. ಒಂದು ಕನ್ನಡ ಹಾಡನಾಡಿ ದೇವರನ್ನು ಆರಾಧಿಸೋಣ. ಉನ್ನತನಾದವನೇ, ಸರ್ವಶಕ್ತನಾಗಿರುವವನೇ, ಮೊರೆ ಹೊಕ್ಕುವೆನು ನಿನ್ನ ಆಶ್ರಯದಿ, ಸುರಕ್ಷಿತನಾಗಿರುವೆನು, ನನ್ನ ಶರಣನು ದುರ್ಗವು ನೀನೇ ಮಹೋನ್ನತನೇ ಎಂಬ ಹಾಡನಾಡಿ ನಾವು ದೇವರನ್ನು ಆರಾಧಿಸೋಣ. ಉನ್ನತನಾದವನೇ, ಸರ್ವಶಕ್ತನಾಗಿರುವವನೇ, ಮೊರೆ ಹೊಕ್ಕುವೆನು ನಿನ್ನ ಆಶ್ರಯದಿ, ಸುರಕ್ಷಿತನಾಗಿರುವುದು ನನ್ನ ಶರಣನು ದುರ್ಗವು ಭರವಸವು ನೀನೇ
ನೀನೇ ಮಹೋನ್ನತನೇ, ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಉದಾಗಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಉದಾಗಿಸಿ ಕಾಯುವನು. ഇരുളಲ್ಲಿರುವ ಭಯಕ್ಕೂ ಹಗಲಲ್ಲಿ ಹಾರುವ ಬಾಣಕ್ಕೂ ಕತ್ತಲಲ್ಲಿ ಚಲಿಸುವ ವಿಪತ್ತಿಗೂ ಮಧ್ಯಾಹ್ನದ ಹಾನಿಗಳು ನನಗೆ ತಟ್ಟವು, ನನ್ನನ್ನು ಮುಟ್ಟವು, ನನ್ನ ಶರಣನೆ ಕಾಯುವನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಉದಾಗಿಸಿ ಕಾಯುವನು. ರಕ್ಷಿಸುವಂತವನೇ, ಎನ್ನನ್ನು ಧರಿಸುವಂತವನೇ, ಎನ್ನ ಮೊರೆಯನ್ನು ಲಾಲಿಸಿ ಸಾಧುತರವ ದಯಪಾಲಿಸುವ ಕರ್ತನೇ, ದೀರ್ಘಾಯುಷ್ಯದಿಂದ ತೃಪ್ತಿಪಡಿಸಿ ಶ್ರೇಷ್ಠ ಭಾಗ್ಯವ ತೋರಿಪಲೇ. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಉದಾಗಿಸಿ ಕಾಯುವನು. ತಪ್ಪಿಸಿ ನನ್ನನ್ನು ತನ್ನ ರೆಕ್ಕೆಗಳಿಂದ ತಾನೇ ಉದಾಗಿಸಿ ಕಾಯುವನು. ಒಂದು ಮಲಯಾಳಂ ಹಾಡನ್ನು ಹಾಡಿ ನಾವು ದೇವರನ್ನು ಆರಾಧಿಸೋಣ. യേശുവരുന്നേ പൊന്നേശുവരുന്നേ വരവിനായിത്തൻ വചനം പോലെ നീ ഒരുങ്ങിയിടുന്നു ಎಂಬ ಹಾಡನ್ನು ಹಾಡಿ ದೇವರನ್ನು ಆರಾಧಿಸೋಣ. യേശു വരുന്നേ പൊന്നേശു വരുന്നേ വരവിനായിത്തൻ വചനം പോൽ നീ ഒരുങ്ങിയിടുന്നുവോ. വരവിനായിത്തൻ വചനം പോൽ നീ ഒരുങ്ങിയിടുന്നുവോ. ഇവിടെ കയറി വരുവിനെന്ന ദൈവ ശബ്ദം അതിനു വേണ്ടി ഉണർന്നു നീ ഒരുങ്ങിടുന്നുവോ. ഇവിടെ കയറി വരുവിനെന്ന ദൈവ ശബ്ദം അതിനു വേണ്ടി ഉണർന്നു നീ ഒരുങ്ങിടുന്നുവോ. യേശു വരുന്നേ പൊന്നേശു വരുന്നേ വരവിനായിത്തൻ വചനം പോൽ നീ ഒരുങ്ങിടുന്നുവോ. വരവിനായിത്തൻ വചനം പോൽ നീ ഒരുങ്ങിടുന്നുവോ. അമ്പരത്തിൻ ശക്തികൾ ഭ്രമിച്ചിടുന്നിതാ. അമ്പരത്തിനാരി ലോകം നടുങ്ങിടുന്നിതാ. അമ്പരത്തിൻ ശക്തികൾ ഭ്രമിച്ചിടുന്നതാ. അമ്പരപ്പിനാരി ലോകം നടുങ്ങിടുന്നിതാ. യേശു വരുന്നേ പൊന്നേശു വരുന്നേ വരവിനായിത്തൻ വചനം പോൽ നീ ഒരുങ്ങിടുന്നുവോ. വരവിനായിത്തൻ വചനം പോൽ നീ ഒരുങ്ങിടുന്നുവോ. നീക്കു ലോക വാഴ്ച യേശു
രാജരാജനായി സ്ഥാപിക്കും സ്വർഗീയ വാഴ്ച തൻ വിശുദ്ധർക്കായി. ഇക്കുലോക വാഴ്ച യേശു രാജരാജനായി സ്ഥാപിക്കും സ്വർഗീയ വാഴ്ച തൻ വിശുദ്ധർക്കായി. യേശു വരുന്നേ, പൊന്നേശു വരുന്നേ, വരവേനായി തൻ വചനം പോലെ ഒരുങ്ങിടുന്നുവോ, വരവേനായി തൻ വചനം പോലെ ഒരുങ്ങിടുന്നുവോ. മുൾമുടിയണിഞ്ഞു രക്തധാരിയായവേ, പൊൻകിരീടം ചൂടി തേജപൂർണനായിതാ. മുൾമുടിയണിഞ്ഞു രക്തധാരിയായവേ, പൊൻകിരീടം ചൂടി തേജപൂർണനായിതാ. യേശു വരുന്നേ, പൊന്നേശു വരുന്നേ, വരവേനായി തൻ വചനം പോലെ ഒരുങ്ങിടുന്നുവോ, വരവേനായി തൻ വചനം പോലെ ഒരുങ്ങിടുന്നുവോ. ദൈവം തൻ വിശുദ്ധന്മാരിൽ കണ്ണുനീരല്ല നീക്കിയേകും നിത്യജീവൻ എന്നേക്കുമായി. ദൈവം തൻ വിശുദ്ധന്മാരിൽ കണ്ണുനീരല്ല നീക്കിയേകും നിത്യജീവൻ എന്നേക്കുമായി. യേശു വരുന്നേ, പൊന്നേശു വരുന്നേ, വരവേനായി തൻ വചനം പോലെ ഒരുങ്ങിടുന്നുവോ, വരവേനായി തൻ വചനം പോലെ ഒരുങ്ങിടുന്നുവോ. ആ സ്വർഗീയ നാളതിൻ പ്രഭാതമായിതാ, ആയൻ പ്രിയൻ വാനിൽ ദൂതസേനയോടിതാ. ആ സ്വർഗീയ നാളതിൻ പ്രഭാതമായിതാ, ആയൻ പ്രിയൻ വാനിൽ ദൂതസേനയോടിതാ. യേശു വരുന്നേ, പൊന്നേശു വരുന്നേ, വരവേനായി തൻ വചനം പോലെ ഒരുങ്ങിടുന്നുവോ, വരവേനായി തൻ വചനം പോലെ ഒരുങ്ങിടുന്നുവോ. യേശു വരുന്നേ, പൊന്നേശു വരുന്നേ, വരവേനായി തൻ വചനം പോലെ ഒരുങ്ങിടുന്നുവോ, വരവേനായി തൻ വചനം പോലെ ഒരുങ്ങിടുന്നുവോ. ಸೊ ದೇವನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಓದುವಂಥ ಕೀರ್ತನೆಗಳು 112, Psalms 112. ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಆರಾಧಿಸೋಣ. ಕೀರ್ತನೆಗಳು 112, ವಾಕ್ಯ ಪ್ರತ್ಯುತ್ತರವಾಗಿ ಓದಿ ನಾವು ದೇವರನ್ನು ಆರಾಧಿಸೋಣ. ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು. ಅವನ ಮನೆಯಲ್ಲಿ ಧನೈಶ್ವರ್ಯಗಳಿರುವವು, ಅವನ ನೀತಿಯು ಸದಾಕಾಲವೂ ಫಲಿಸುತ್ತಿರುವುದು. ದಯಾಳುವಾಗಿ ಧನ ಸಹಾಯ ಮಾಡುವವನು, ತನ್ನ ಕಾರ್ಯವನ್ನು ನೀತಿಯಿಂದ ನಡೆಸುವವನು ಭಾಗ್ಯವಂತನು. ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ. ಯೆಹೋವನಲ್ಲಿ ಭರವಸೆ ಬಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ. ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಕೊನೆಯ ವಾಕ್ಯ. ದುಷ್ಟನು ನೋಡಿ ವ್ಯಥೆಪಡುವನು, ಅವನು ಹಲ್ಲು ಕಡಿಯುತ್ತಾ ಲಯ ಹೊಂದುವನು. ದುಷ್ಟರ ನಿರೀಕ್ಷೆ ಭಂಗವಾಗುವುದು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತ್ತು ದಾವತಿ ದೇವರ ಸನ್ನಿಧಾನದಲ್ಲಿ
ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸುಸಂದರ್ಭಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಮರ್ಪಿಸುವನಾಗಿದ್ದೇನೆ. ಕಳೆದ ಒಂದು ವಾರ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ದೇವರು ನಮ್ಮನ್ನು ಪರಿಪಾಲಿಸಿದ್ದಾನೆ. ಆತನ ಪರಿಪಾಲನಾ ಮಾರ್ಗಗಳಿಗಾಗಿ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ನಾವು ನೋಡುವ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಿನ್ನ ಮಗ್ಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬುದಾಗಿ. ಅಂದರೆ ನಮ್ಮ ಜೀವಿತದಲ್ಲಿ ಅಥವಾ ಲೌಕಿಕವಾಗಿ ನಡೆಯುವಂಥ ಕಾರ್ಯಗಳು ಅನೇಕವಿದ್ದರೂ ದೇವರು ತನ್ನ ಭಕ್ತರನ್ನು ಅದ್ಭುತವಾಗಿ ಆತನು ಪರಿಪಾಲಿಸುವಂತಹ ದೇವರಾಗಿರ್ತಾನೆ. ಆತನ ಪರಿಪಾಲನಾ ಮಾರ್ಗವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯಿಂದ ಆ ದೇವರನ್ನು ನಾವು ಆರಾಧಿಸುವಂಥ ಹಂಗಿನಲ್ಲಿದ್ದೇವೆ. ದೇವರು ಮನುಷ್ಯನನ್ನು ಸೃಷ್ಟಿಸಿದಂತಹ ಮೂಲ ಉದ್ದೇಶ ಮನುಷ್ಯನು ದೇವರನ್ನು ಆರಾಧಿಸುವುದಕ್ಕೋಸ್ಕರವಾಗಿ. ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಒಡನಾಡುವುದಕ್ಕೋಸ್ಕರವಾಗಿ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ಸರ್ವಶಕ್ತನಾದ ದೇವರು ತನ್ನ ಸೃಷ್ಟಿಯ ಕಾರ್ಯವನ್ನು ಎಲ್ಲವನ್ನು ಮುಗಿಸಿದ ಮೇಲೆ ಅದರ 3ನೇ ಅಧ್ಯಾಯದಲ್ಲಿ, ಆದಿಕಾಂಡ ಅದರ 3ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು 8ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸಂಜೆಯ ತಂಗಾಳಿಯಲ್ಲಿ ಯೆಹೋವ ದೇವನು ತೋಟದಲ್ಲಿ ಸಂಚರಿಸುತ್ತಿದ್ದನು ಎಂಬುದಾಗಿ. ಅಂದರೆ ಪ್ರತಿದಿನ ಸರ್ವಶಕ್ತನಾದ ದೇವರು ತಾನು ಸೃಷ್ಟಿಸಿದಂತಹ ಆದಾಮನ ಅವ್ವಳ ಸಂಗಡ ಆತನು ಓಡಾಡುವುದನ್ನು ಅಥವಾ ಒಡನಾಡುವುದನ್ನು ನಾವು ನೋಡುತ್ತೇವೆ. ಅಂದರೆ ಮನುಷ್ಯ ಸೃಷ್ಟಿಯ ಮೂಲ ಉದ್ದೇಶ ಮನುಷ್ಯನು ದೇವರನ್ನು ಆರಾಧಿಸುವವನಾಗಿರಬೇಕು ಎಂಬುದಾಗಿ. ಆರಾಧನೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ, ನಮ್ಮ ದೈನಂದಿನ ಜೀವಿತದಲ್ಲಿ ನಡೆಯಬೇಕಾಗಿರುವಂಥ ಒಂದು ವಿಚಾರ. ಆರಾಧನೆ ಅನ್ನುವಂಥದ್ದು ಕೇವಲ ಭಾನುವಾರ ದಿನದಲ್ಲಿ ಮಾತ್ರ ಅಥವಾ ಕೇವಲ 2 ಗಂಟೆಗಳ ಸಂದರ್ಭದಲ್ಲಿ ಮಾತ್ರ ನಡೆಯುವಂಥ ವಿಚಾರವಲ್ಲ. ಆರಾಧನೆ ನಮ್ಮ ಜೀವಿತದ ದೈನಂದಿನ ಸಮಯಗಳಲ್ಲಿ ನಡೆಯುವಂಥದ್ದಾಗಿರಬೇಕು. ಆದುದರಿಂದಲೇ ಅಪೊಸ್ತಲನಾದ ಪೌಲನು ರೋಮಾ ಪತ್ರಿಕೆ ಅದರ 12ನೇ ಅಧ್ಯಾಯದಲ್ಲಿ ಆತನು ಹೇಳುವಂಥ ಒಂದು ಮಾತು, ಬರೆದಿರುವಂಥ ಒಂದು ಮಾತಿದೆ, ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಇಲ್ಲಿ ಬರೆಯಲ್ಪಟ್ಟಿದೆ, ಸಜೀವ ಯಜ್ಞವನ್ನಾಗಿ ಸಮರ್ಪಿಸಿರಿ. ಅಂದರೆ ನಾವು ಬದುಕಿರುವ ದಿನದವರೆಗೆ ನಾವು ದೇವರನ್ನು ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಆದರೆ ನಾವು ಯಾವ ರೀತಿಯಾಗಿ ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಇದೇ ವಾಕ್ಯದ ಮೇಲ್ಭಾಗದಲ್ಲಿ ಈ ಅಪೊಸ್ತಲನಾದ ಪೌಲನು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ. ಅಂದರೆ ನಮ್ಮ ಆರಾಧನೆ, ನಮ್ಮ ಜೀವಿತ ಯಾವ ರೀತಿಯಾಗಿರಬೇಕು? ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾಗಿರುವ ಜೀವಿತವಾಗಿರಬೇಕು. ಅದು ಮಾತ್ರವಲ್ಲ, ನಮ್ಮ ಜೀವಿತ ದೇವರಿಗೆ ಮೀಸಲಾಗಿರುವಂಥ ಜೀವಿತವಾಗಿರಬೇಕು. ಈ ಲೋಕದಲ್ಲಿ ನಾವು ಜೀವಿಸುತ್ತಿದ್ದಾಗ್ಯೂ ನಾವು ಈ ಲೋಕಕ್ಕೆ ಅನುಗುಣವಾಗಿ ಜೀವಿಸುವುದಕ್ಕೆ ಬಾಧ್ಯಸ್ಥರಾಗಿರಬಾರದು. ಅದಕ್ಕೆ ಬದಲಾಗಿ ನಾವು ಜೀವಿಸುವಂಥದ್ದು ಪರಲೋಕಕ್ಕೆ ಬಾಧ್ಯಸ್ಥರಾಗಿ ನಾನು ಜೀವಿಸುವಂಥವನಾಗಿರಬೇಕು ಎಂಬುದಾಗಿ ಈ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಬಂದಿರುವಾಗ ನಮ್ಮ ಆರಾಧನೆ ಕೇವಲ ಈ 2 ಗಂಟೆಗಳಲ್ಲಿ ಅಥವಾ ಈ ಒಂದು ದಿನದ ಕೆಲವು ತಾಸುಗಳಲ್ಲಿ ಮಾತ್ರ ಅಡಕವಾಗಿರದೆ, ನಮ್ಮ ಜೀವಿತದ ಪ್ರತಿಯೊಂದು ಸಮಯಗಳಲ್ಲಿಯೂ, ನಮ್ಮ ಜೀವಿತದ ಪ್ರತಿಯೊಂದು ಗಳಿಗೆಗಳಲ್ಲಿಯೂ ನಾವು ದೇವರನ್ನು ಆರಾಧಿಸುವುದಕ್ಕೆ ಹಂಗಿನಲ್ಲಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ 2ನೇ ವಾಕ್ಯದಲ್ಲಿ ರೋಮಾ ಪತ್ರಿಕೆ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನಾವು ಈ ಲೋಕದಲ್ಲಿ ಜೀವಿಸುವವರಾಗಿದ್ದೇವೆ.
ದೇವರು ನಮ್ಮನ್ನ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆದರೆ ಇಹಲೋಕದ ನಡವಳಿಕೆ ನಮ್ಮ ಜೀವಿತದಲ್ಲಿ ಎಷ್ಟು ಮಾತ್ರಕ್ಕೂ ಕ್ರಿಯೆ ಮಾಡಬಾರದು. ಇಹಲೋಕದ ಯಾವುದೇ ಆಚಾರಗಳು, ಇಹಲೋಕದ ಯಾವುದೇ ವಿಚಾರಗಳು ನಮ್ಮ ಜೀವಿತದಲ್ಲಿ ಅದು ಆಳ್ವಿಕೆಯನ್ನ ನಡೆಸುವಂಥದ್ದಾಗಿರಬಾರದು. ಕಾರಣ ದೇವರು ನಿನ್ನನ್ನ ನನ್ನನ್ನ ಕರೆದು ಬೇರ್ಪಡಿಸಿಟ್ಟಿರುವಂಥದ್ದು ನೀನು ನಾನು ದೇವರ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿ. ಆಗಿರುವಾಗ ಈ ಭಾನುವಾರದ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಮ್ಮ ಜೀವಿತ ಯಾವ ರೀತಿಯಾಗಿದೆ ಎಂಬುದಾಗಿ ದೇವರ ವಾಕ್ಯದ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರ ಚಿತ್ತಾನುಸಾರವಾದದ್ದು ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು. ಅಂದರೆ ದೇವರು ನೋಡುವಂಥ ವಿಚಾರ ಯಾವುದು ನಮಗೆ ಉತ್ತಮವಾಗಿದೆ, ಯಾವುದು ದೇವರಿಗೆ ಮೆಚ್ಚುಗೆಯಾಗಿದೆ, ಯಾವುದು ದೋಷವಿಲ್ಲದಾಗಿದೆ, ಅದಕ್ಕೆ ಅನುಗುಣವಾಗಿ ನೀನು ನಾನು ಈ ಲೋಕದಲ್ಲಿ ಜೀವಿಸುವಂಥವರಾಗಿರಬೇಕು. ಕರ್ತನಾದ ಯೇಸು ಸ್ವಾಮಿ ಯೋಹಾನನ ಸುವಾರ್ತೆಯಲ್ಲಿ ಹೇಳಿರುವಂಥ ಒಂದು ಮಾತಿದೆ, ತಂದೆಯ ಬಳಿಗೆ ಆತನು ಪ್ರಾರ್ಥಿಸುವಂಥ ಒಂದು ಪ್ರಾರ್ಥನೆ. ಅಲ್ಲಿ ನಾವು ನೋಡ್ತೇವೆ, ಇವರು ಈ ಲೋಕದವರಲ್ಲದವರಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇವೆ. ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ್ಯೂ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಈ ಲೋಕದವರಲ್ಲ, ನೀವು ಪರಲೋಕ ಸಂಸ್ಥಾನದವರು ಎಂಬುದಾಗಿ. ಅಂದರೆ ನಾವು ಪರಲೋಕಕ್ಕೆ ಸಂಬಂಧಪಟ್ಟವರಾಗಿದ್ದೇವೆ. ಆದರೂ ತತ್ಕಾಲಕ್ಕೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ್ಯೂ ಈ ಲೋಕದ ಯಾವುದೇ ನಡವಳಿಕೆಯನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬಾರದು. ಅದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥ ಒಂದು ಕಾರ್ಯವಾಗಿದೆ. ಕಾರಣ ಕೊಲೊಸ್ಸೆ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂಥ ಒಂದು ಮಾತಿದೆ, ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದಲ್ಲಿ ಸೇರಿಸಿದನು ಎಂಬುದಾಗಿ. ಅಂದರೆ ಇಲ್ಲಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ, ಅಂದರೆ ಪಾಪಮಯವಾದಂತಹ, ಪಾಪಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಗಳಿಂದ ದೇವರು ನಮ್ಮನ್ನು ಬಿಡಿಸಿ ಇಲ್ಲಿ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಆತನು ನಮ್ಮನ್ನು ಸೇರಿಸಿದ್ದಾನೆ ಎಂಬುದಾಗಿ. ಅದೇ ರೀತಿಯಾಗಿ ಪೇತ್ರನ ಪತ್ರಿಕೆಯಲ್ಲಿ 1 ಪೇತ್ರ 2ನೇ ಅಧ್ಯಾಯದಲ್ಲಿ ಅದರ 9ನೇ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಐಶ್ವರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ. ನಮ್ಮನ್ನಿಂದ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ನಾವು ದೇವರಾದುಕೊಂಡ ಜನಾಂಗವಾಗಿದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸುತ್ತಿದ್ದಾಗ್ಯೂ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ನಾವು ಬರೆದಿರುವಂಥದ್ದನ್ನು ನಾವು ನೋಡುವವರಾಗಿದ್ದೇವೆ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ಸೇರಿ ಬಂದಿರುವಾಗ ನಮ್ಮ ಜೀವಿತವನ್ನು ಒಂದು ಸಾರಿ ನಾವು ಪರೀಕ್ಷಿಸಿಕೊಳ್ಳಬೇಕಾಗಿರುವಂಥದ್ದು ಅತಿ ಪ್ರಾಮುಖ್ಯವಾಗಿರುವಂಥ ಒಂದು ವಿಚಾರವಾಗಿದೆ. ಪ್ರತ್ಯೇಕವಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಓದಿದಂಥ ಕೀರ್ತನೆಗೆ ನಮ್ಮ ಗಮನವನ್ನು ನಾವು ಹರಿಸೋಣ. ನಾವು ಓದಿದಂಥ ಕೀರ್ತನೆ 112ನೇ ಕೀರ್ತನೆ. 112ನೇ ಕೀರ್ತನೆ ಅದರ ಮೇಲ್ಭಾಗದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಭಕ್ತರ ಧನ್ಯತೆ ಎಂಬುದಾಗಿ. ಅಥವಾ ಒಬ್ಬ ಭಕ್ತನು ಯಾವ ರೀತಿ ಧನ್ಯನಾಗಿರ್ತಾನೆ ಎಂಬುದಾಗಿ ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅದರ ಪ್ರಾರಂಭ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಯಾಹುವಿಗೆ ಸ್ತೋತ್ರ. ಇಲ್ಲಿ ಕೀರ್ತನೆಗಾರನು ದೇವರಿಗೆ ಆರಾಧನೆಯನ್ನು ಸಲ್ಲಿಸಿ ಈ ಒಂದು ಕೀರ್ತನೆಯನ್ನು ಪ್ರಾರಂಭಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಯಾಹುವಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವನೋ ಅವನೇ ಧನ್ಯನು.
ನಮ್ಮ ಜೀವಿತದಲ್ಲಿ ಅನೇಕ ಧನ್ಯತೆಯ ಕುರಿತಾಗಿ ನಾವು ಯೋಚಿಸ್ತೇವೆ. ಪ್ರತ್ಯೇಕವಾಗಿ ಲೌಕಿಕವಾಗಿ ಒಬ್ಬ ವ್ಯಕ್ತಿಯನ್ನು ಧನ್ಯನು ಅಥವಾ ಆಶೀರ್ವದಿಸಲ್ಪಟ್ಟವನು ಎಂಬುದಾಗಿ ಕರೆಯುವಂಥದ್ದು ಯಾರ ಬಳಿಯಲ್ಲಿ ಲೌಕಿಕವಾಗಿ ಆಸ್ತಿ ಅಂತಸ್ತುಗಳನ್ನು ಕಾಣುತ್ತೇವೋ ಅಂಥ ವ್ಯಕ್ತಿಗಳು ಅವರು ಧನ್ಯರು ಅಥವಾ ಆಶೀರ್ವದಿಸಲ್ಪಟ್ಟವರು ಎಂಬುದಾಗಿ ನಾವು ಕರೆಯುತ್ತೇವೆ. ಅದು ನಮ್ಮ ಕ್ರೈಸ್ತಗೋಳದಲ್ಲಿಯೂ ಅದೇ ಆಚಾರವನ್ನು ಅದೇ ಮಾನದಂಡವನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ, ಇಲ್ಲಿ ಯಾವನು ಯೆಹೋವನಲ್ಲಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಾನೋ, ಅಲ್ಲಿಗೆ ಮಾತ್ರವಲ್ಲ, ಯಾವನು ಆತನ ಆಜ್ಞೆಗಳಲ್ಲಿ ಆನಂದ ಪಡುತ್ತಾನೋ, ಕನ್ನಡದಲ್ಲಿ ಬರೆದಿರುವುದು ಅತ್ಯಾನಂದ ಪಡುತ್ತಾನೆ. ಅಂದರೆ ಅವನ ಜೀವಿತದಲ್ಲಿ ಅವನು ಸಂತೋಷಿಸುವಂಥದ್ದು ದೇವರ ವಾಕ್ಯದಲ್ಲಿ ಮಾತ್ರ. ಅಂದರೆ ಮೂರು, ಒಂದು, ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾರೋ ಅವರು ಧನ್ಯರು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕಾರಣ ಇಲ್ಲಿ ಕೀರ್ತನೆಗಾರನು ಹೇಳಿರುವಂಥ ಒಂದು ಮಾತು ಏನಂದರೆ, ಯಾರು ದೇವರಲ್ಲಿ ಇರುತ್ತಾರೆ ಅಂಥವರ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ. ಅದೇ ರೀತಿಯಾಗಿ ಅದರ 2ನೇ ವಾಕ್ಯದಲ್ಲಿ ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ಆಮೇಲೆ ನೀತಿವಂತನ ವಂಶವು ಶುಭ ಹೊಂದುವುದು. ಅದರ 2ರಿಂದ 9ನೇ ವಾಕ್ಯಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಅದು ನೀತಿವಂತನಿಗೆ ಲಭಿಸುವಂತಹ ಆಶೀರ್ವಾದದ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಯಾರು ಯೆಹೋವನಲ್ಲಿ ಭಯಭಕ್ತಿಯಿಂದ ನೀತಿವಂತರಾಗಿ ಜೀವಿಸುತ್ತಾರೋ ಅಂಥವರ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದಗಳನ್ನು 2ರಿಂದ 9 ವಾಕ್ಯಗಳಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆಯ ವಾಕ್ಯವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿ ದುಷ್ಟನ ಆ ಒಂದು ವ್ಯಥೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಯಾವ ರೀತಿಯಾಗಿ ದುಷ್ಟನು ವ್ಯಥೆ ಪಡುತ್ತಾನೆ ಅಂದರೆ, ಯಾವಾಗ ದೇವರ ಆಶೀರ್ವಾದವು ತನ್ನ ಭಕ್ತರ ಮೇಲೆ ದೇವರು ಸುರಿಸುತ್ತಾನೋ ಅಂಥ ಸಂದರ್ಭದಲ್ಲಿ ದುಷ್ಟನು ಅದನ್ನು ನೋಡಿ ವ್ಯಥೆ ಪಡುವಂಥದ್ದನ್ನು ನಾವು ಇಲ್ಲಿ ನೋಡುವಂಥವರಾಗಿದ್ದೇವೆ. ಇಲ್ಲಿ 5 ವಿಧವಾದಂಥ ಆಶೀರ್ವಾದಗಳನ್ನು ಇಲ್ಲಿ ನಾವು ಪ್ರತ್ಯೇಕವಾಗಿ ನಾವು ನೋಡುವಂಥವರಾಗಿದ್ದೇವೆ. 5 ವಿಧವಾದಂಥ ಆಶೀರ್ವಾದ ಅಂದರೆ, ಯಾರು ಯೆಹೋವನಲ್ಲಿ ಭಯಭಕ್ತಿಯಿಂದ ಯಾರು ಯೆಹೋವನ ಆಜ್ಞೆಗಳಲ್ಲಿ ಆನಂದ ಪಡುತ್ತಾರೋ ಅಂಥವರ ಜೀವಿತದಲ್ಲಿ ಸಿಕ್ಕುವಂತಹ 5 ರೀತಿಯ ಆಶೀರ್ವಾದಗಳು. ಅದರಲ್ಲಿ ಮೊದಲನೇ ಆಶೀರ್ವಾದ, ಅವನು ಫಿಸಿಕಲ್ ಆಗಿಯೂ ಮತ್ತು ಆತನು ಶಾರೀರಿಕವಾಗಿಯೂ ಹಾಗೂ ಭೌತಿಕವಾಗಿಯೂ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಎಂಬುದಾಗಿ ನಾವು ಈ ಕೀರ್ತನೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 2 ಮತ್ತು 3ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಅವನ ಸಂತಾನವು ಲೋಕದಲ್ಲಿ ಬಲಿಷ್ಠವಾಗುವುದು, ನೀತಿವಂತನ ವಂಶವು ಶುಭ ಹೊಂದುವುದು, ಅವನ ಮನೆಯಲ್ಲಿ ಧನೈಶ್ವರ್ಯಗಳು ತುಂಬಿರುವುದು, ಅವನ ನೀತಿಯು ಸದಾಕಾಲವು ಫಲಿಸುವುದು ಎಂಬುದಾಗಿ. ಆದರೆ ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಾರೆ ಅಂಥವರ ಜೀವಿತದಲ್ಲಿ ದೇವರು ಭೌತಿಕವಾಗಿರುವಂಥ ಆಶೀರ್ವಾದಗಳನ್ನು ಸುರಿಸುವಂಥವನಾಗಿದ್ದಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. 2ನೇದಾಗಿ, ಒಬ್ಬ ಯಥಾರ್ಥನ ಜೀವಿತದಲ್ಲಿ ಅಥವಾ ಒಬ್ಬ ಭಕ್ತನ ಜೀವಿತದಲ್ಲಿ ಸಿಕ್ಕುವಂಥ ಆಶೀರ್ವಾದ, ಅದರ 4ನೇ ವಾಕ್ಯ, ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು.
ಅವನು ಆ ಕಾರ್ಗತ್ತಲಿನ ಅನುಭವದಲ್ಲಿ ಹೋಗುವಂಥ ಸಂದರ್ಭದಲ್ಲಿಯೂ ಒಬ್ಬ ಭಕ್ತನ ಜೀವಿತದಲ್ಲಿ ಏನು ಬರ್ತದೆ ಒಂದು ಜ್ಯೋತಿ ಮೂಡುತ್ತದೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕೀರ್ತನೆ 23ರಲ್ಲಿ ನಾವು ನೋಡುವಂಥ ಸಂದರ್ಭದಲ್ಲಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು ಎಂಬುದಾಗಿ ಅಲ್ಲಿ ದಾವೀದನು ಹೇಳ್ತಾ ಇದ್ದಾನೆ. ಅಂದರೆ ಒಬ್ಬ ಭಕ್ತನ ಜೀವಿತದಲ್ಲಿ ಕಾರ್ಗತ್ತಲಿನ ಅನುಭವಗಳು ಬರುವಾಗ, ದೇವರ ಭಕ್ತರಾಗಿರುವುದರಿಂದ ಅದು ದೇವರನ್ನು ಆರಾಧಿಸುವುದರಿಂದ ಅವರ ಜೀವಿತದಲ್ಲಿ ಕಷ್ಟ ನಷ್ಟಗಳು ಉಂಟಾಗುವುದಿಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ನಿಮಗೆ ಕಷ್ಟಗಳು ಉಂಟು, ಆದರೂ ಧೈರ್ಯವಾಗಿರ್ರಿ ಎಂಬುದಾಗಿ. ಅಂದರೆ ಒಬ್ಬ ಭಕ್ತನ ಜೀವಿತದಲ್ಲಿ ಕಷ್ಟಗಳು, ಪ್ರಯಾಸಗಳು, ನಿಂದೆಗಳು, ಈ ಎಲ್ಲ ವಿಚಾರಗಳು ಬರುವಂಥದ್ದಾಗಿರ್ತದೆ. ಆದರೆ ಒಬ್ಬ ಭಕ್ತನ ಜೀವಿತದಲ್ಲಿ ಈ ರೀತಿಯಾದಂಥ ಕಾರ್ಗತ್ತಲಿನ ಅನುಭವಗಳು ಬರುವಂಥ ಸಂದರ್ಭದಲ್ಲಿ ಆ ಕತ್ತಲೆಯ ಮಧ್ಯದಲ್ಲಿ ದೇವರು ತನ್ನ ಜ್ಯೋತಿಯನ್ನು ಏನು ಮಾಡ್ತಾನೆ, ಅವನಿಗೆ ನೀಡುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅದು ಮಾತ್ರವಲ್ಲ, ಅವನ ಜೀವಿತದಲ್ಲಿ ಆಶೀರ್ವಾದಗಳನ್ನು ಅಲ್ಲಿ ನಾವು 9ನೇ ವಾಕ್ಯದಲ್ಲಿ ಅವನ ನೀತಿಯ ಫಲವು ಸದಾಕಾಲವು ಇರುವುದು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದು ಮಾತ್ರವಲ್ಲ, 4ನೇದಾಗಿ ಆತನು ಸ್ಥಿರವಾಗಿ ನಿಲ್ಲುತ್ತಾನೆ ಎಂಬುವಂಥ ಒಂದು ವಿಚಾರವನ್ನು ನಾವು 7ನೇ ವಾಕ್ಯದಲ್ಲಿ ಅವನು ಸ್ಥಿರವಾಗಿ ಇರ್ತಾನೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಒಬ್ಬ ಭಕ್ತನ ಜೀವಿತದಲ್ಲಿ ದೇವರು ಕೊಡುವಂಥ ಆಶೀರ್ವಾದಗಳು ಯಾವ ರೀತಿಯಾಗಿರ್ತದೆ. ಇನ್ನೊಂದು ಕೊನೆಯ ಒಂದು ಆಶೀರ್ವಾದವು ಅದರ 9ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದು, ಅವನ ಕೊಂಬು ಎತ್ತಲ್ಪಡುತ್ತದೆ. ಯಾರು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುತ್ತಾರೋ ಅವರ ಕೊಂಬುಗಳು ಎತ್ತಲ್ಪಡುತ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ನಾವು ನೋಡುವಂಥ ಒಂದು ವಿಚಾರ, ಪ್ರತ್ಯೇಕವಾಗಿ ಅದರ 9ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವು ಇರುವುದು ಎಂಬುದಾಗಿ. ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟದಲ್ಲಿ, ಪ್ರತ್ಯೇಕವಾಗಿ ನಾವು ಹಾದು ಹೋಗುತ್ತಿರುವಂತಹ ಈ ಒಂದು ಕಾಲಘಟ್ಟದಲ್ಲಿ ದೇವರ ಮಕ್ಕಳಾದಂತಹ ನಾವು ಯಾವ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ನಾವು ಕ್ರಿಯೆ ಮಾಡ್ತಾ ಇದ್ದೇವೆ ಎಂಬುದನ್ನು ನಾವು ಯೋಚಿಸುವಂಥವರಾಗಿರಬೇಕು. ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂಥ ಆಶೀರ್ವಾದಗಳು ಕೇವಲ ನಮ್ಮ ಉಪಯೋಗಕ್ಕೆ ಮಾತ್ರವಾಗಿ ಇರುವಂಥದ್ದಲ್ಲ. ಅನೇಕ ಸಂದರ್ಭದಲ್ಲಿ ನಾವು ನೆನೆಸುವಂಥ ಒಂದು ವಿಚಾರ, ದೇವರು ನಮಗೆ ಕೊಟ್ಟಿರುವಂಥ ಭೌತಿಕವಾದ ಆಶೀರ್ವಾದಗಳು ಅದು ಕೇವಲ ನನಗೆ ಮಾತ್ರ ಸಂಬಂಧಪಟ್ಟದಾಗಿದೆ ಎಂಬುದಾಗಿ. ಆದರೆ ದೇವರ ವಾಕ್ಯದಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಒಬ್ಬ ಭಕ್ತನ ಜೀವಿತ ಯಾವ ರೀತಿಯಾಗಿರ್ತದೆ ಎಂಬುದಾಗಿ ನಾವು ನೋಡುವಂಥದ್ದು 5ನೇ ವಾಕ್ಯದಲ್ಲಿ, ಒಬ್ಬ ಭಕ್ತನು ದಯಾಳುವಾಗಿ ಧನ ಸಹಾಯ ಮಾಡುವವನು, ದಯಾಳುವಾಗಿ ಧನ ಸಹಾಯವನ್ನು ಮಾಡ್ತಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಕೊಡುವುದರ ಕುರಿತಾಗಿ ಹೇಳಿರುವಂಥ ಒಂದು ಮಾತಿದೆ, ನಿನ್ನ ಬಲಗೈ ಮಾಡುವಂಥದ್ದು ನಿನ್ನ ಎಡಗೈಗೆ ಗೊತ್ತಿರಬಾರದು. ಅಂದರೆ ನಾವು ಮಾಡುವಂಥ ವಿಚಾರಗಳನ್ನು ಇತರರ ಏಳಿಗೆಗೋಸ್ಕರವಾಗಿ ಅಥವಾ ಇತರರು ನಮ್ಮನ್ನು ಹೊಗಳುವುದಕ್ಕೋಸ್ಕರವಾಗಿ ಅಲ್ಲ ನಾವು ಮಾಡುವಂಥದ್ದು ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾವು ಮಾಡುವಂಥವರಾಗಿರಬೇಕು ಎಂಬುದಾಗಿ. ಅದೇ ರೀತಿಯಾಗಿ ನಾವು ನೋಡುತ್ತೇವೆ, ನಾವು ನೋಡುವಂಥದ್ದು ಜ್ಞಾನೋಕ್ತಿಗಳ ಪುಸ್ತಕ ಅದರ 19ನೇ ಅಧ್ಯಾಯ ಅದರ 17ನೇ ವಾಕ್ಯದಲ್ಲಿ ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸೊಲೊಮೋನನು ಹೇಳಿರುವಂಥ ಒಂದು ಮಾತು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವನು ಎಂಬುದಾಗಿ.
ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡ್ತಾನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ಲೋಕದಲ್ಲಿ ದೇವರು ನಿನ್ನನ್ನು ನನ್ನನ್ನು ಇಟ್ಟಿರುವಂಥದ್ದು ಕೇವಲ ನಾವು ನಮ್ಮ ಸ್ವಂತ ಕಾರ್ಯಗಳಿಗೋಸ್ಕರವಾಗಿ ಮಾತ್ರವಾಗಿ ಜೀವಿಸುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ಇತರರಿಗೋಸ್ಕರವಾಗಿ ನಾವು ಚಿಂತಿಸುವಂತಹ ಹಂಗಿನಲ್ಲಿದ್ದೇವೆ ಎಂಬುದಾಗಿ. ಅದೇ ಜ್ಞಾನೋಕ್ತಿಗಳು 22ನೇ ಅಧ್ಯಾಯ ಅದರ 9ನೇ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ: ದಯಾದೃಷ್ಟಿಯವನು ಆಶೀರ್ವಾದವನ್ನು ಪಡೆಯುವನು, ತನ್ನ ಅನ್ನವನ್ನು ಬಡವರಿಗೆ ಕೊಡುತ್ತಾನಲ್ಲವೇ. ಅಂದರೆ ಯಾರು ಬಡವರಿಗೆ ದಯೆ ತೋರಿಸುತ್ತಾರೋ ಅಂಥವರು ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅದೇ ಜ್ಞಾನೋಕ್ತಿ 28ನೇ ಅಧ್ಯಾಯ 27ನೇ ವಾಕ್ಯ ಬರೆಯಲ್ಪಟ್ಟಿದೆ: ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು. ಬಡವರಿಗೆ ದಾನ ಮಾಡುವವನು ಕೊರತೆ ಪಡನು. ಕಣ್ಣು ಮುಚ್ಚಿಕೊಳ್ಳುವನು ಬಹುಶಾಪಕ್ಕೆ ಗುರಿಯಾಗುವನು ಎಂಬುದಾಗಿ. ಪ್ರತ್ಯೇಕವಾಗಿ ಈ ಒಂದು ಕಾಲಘಟ್ಟಗಳಲ್ಲಿ ನಾವು ಯಾವ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಇತರರಿಗೆ ಬೇಕಾದಂತಹ ಸಹಾಯವನ್ನು ಮಾಡುವಂಥವರಾಗಿದ್ದೇವೆ. ಅಮೆರಿಕದ ಅಧ್ಯಕ್ಷರಾದಂಥ ರೊನಾಲ್ಡ್ ರೇಗನ್ ಹೇಳಿದಂಥ ಒಂದು ಮಾತು: ವಿ ಕಾಂಟ್ ಹೆಲ್ಪ್ ಎವ್ರಿ ಒನ್, ಬಟ್ ಎವ್ರಿ ಒನ್ ಕ್ಯಾನ್ ಹೆಲ್ಪ್ ಸಮ್ ಒನ್. ನಾವು ಎಲ್ಲರಿಗೂ ಸಹಾಯವನ್ನು ಮಾಡುವುದಕ್ಕೆ ಆಗದೆ ಹೋಗಬಹುದು, ಆದರೆ ಎಲ್ಲರೂ ಒಬ್ಬನಿಗೆ ಸಹಾಯವನ್ನು ನಾವು ಮಾಡಬಹುದು. ನಾವು ನೆನೆಸ್ತೇವೆ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಸಹಾಯವನ್ನು ಮಾಡಬಹುದು ಎಂಬುದಾಗಿ. ಆದರೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಕೈಯಲ್ಲಿ ಇಲ್ಲದೆ ಇರುವಂಥದ್ದನ್ನು ಕೇಳುವಂಥ ದೇವರಲ್ಲ. ದೇವರು ನಮ್ಮಿಂದ ಇಲ್ಲದೆ ಇರುವಂಥ ವಿಚಾರಗಳನ್ನು ಕೇಳುವಂಥ ದೇವರಲ್ಲ. ಆದರೆ ನಮ್ಮಲ್ಲಿ ಇರುವಂಥದ್ದನ್ನು ನಾವು ಕೊಡುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ. ಈ ಸಂದರ್ಭದಲ್ಲಿ ಒಂದು ಕತೆ ನನ್ನ ಜ್ಞಾಪಕಕ್ಕೆ ಬರುವಂಥ ಒಂದು ಕತೆ ಇದೆ. ಇದು ಒಂದು ಕಾರ್ಟೂನಲ್ಲಿ ನಾನು ಅಥವಾ ಒಂದು 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 ಕ್ಲಿಪ್ಪಲ್ಲಿ ನೋಡಿರುವಂಥ ಒಂದು ವಿಚಾರ ಇದೆ. ಒಂದು ಸಾರಿ ಒಬ್ಬರು ಟೀಚರ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ರು: ಲೋಕದಲ್ಲಿ ಅತ್ಯಂತ ಸ್ವಾದಿಷ್ಟವಾದಂಥ ಆಹಾರ ಯಾವುದು? ಸೊ ವಿಚ್ ಇಸ್ ದ ಮೋಸ್ಟ್ ಟೇಸ್ಟಿಯೆಸ್ಟ್ ಫುಡ್ ಇನ್ ದ ವರ್ಲ್ಡ್? ಆ ಶಾಲೆಯಲ್ಲಿ ಇದ್ದಂಥ ಅನೇಕರು ಅನೇಕ ವಿಧವಾದಂತಹ ಉತ್ತರಗಳನ್ನು ಹೇಳಿದ್ರು. ಕೆಲವರು ಹೇಳಿದ್ರು ಬಿರಿಯಾನಿ ಸ್ವಾದಿಷ್ಟವಾಗಿದೆ, ಕೆಲವರು ಹೇಳಿದ್ರು ಅನ್ನ ಸಾಂಬಾರು ಸ್ವಾದಿಷ್ಟವಾಗಿದೆ, ಇನ್ನು ಕೆಲವರು ಸ್ವೀಟ್ಸ್ಗಳು ಬಹಳ ಸ್ವಾದಿಷ್ಟವಾಗಿದೆ ಎಂಬುದಾಗಿ ಹೇಳಿದ್ರು. ಆದರೆ ಆ ಶಾಲೆಯಲ್ಲಿ ಒಬ್ಬ ಬಾಲಕ ಇದ್ದ. ಅವನು ಯಾವ ಮಾತನ್ನು ಆಡದೆ ಆ ಬೆಂಚಿನ ಮೇಲೆ ಹೊರಗೆ ಕುಳಿತುಕೊಂಡಿದ್ದ. ಸಾಗಿರಬೇಕಾದ್ರೆ ಆ ಟೀಚರು ಅವನನ್ನು ಎಬ್ಬಿಸಿ ಕೇಳಿದ್ರು: ಲೋಕದಲ್ಲಿ ಅತ್ಯಂತ ಸ್ವಾದಿಷ್ಟವಾದಂಥ ಆಹಾರ ಯಾವುದು? ಅವನು ಹೇಳ್ದ, ಲೋಕದಲ್ಲಿ ಅತ್ಯಂತ ಸ್ವಾದಿಷ್ಟವಾದಂಥ ಆಹಾರ ಹಸಿವೆ. ಯಾಕೆಂದರೆ ಒಬ್ಬ ವ್ಯಕ್ತಿಗೆ ಹಸಿವೆ ಇದ್ದರೆ ಅವನಿಗೆ ಸಿಕ್ಕುವಂಥ ಆಹಾರವೆಲ್ಲವೂ ರುಚಿಕರವಾಗಿರ್ತದೆ. ಆದರೆ ಒಬ್ಬ ವ್ಯಕ್ತಿಯ ಹೊಟ್ಟೆ ತುಂಬಿದ್ರೆ ಅವನಿಗೆ ಏನೇ ಆಹಾರ ಕೊಟ್ರೇನು ಅದು ಅವನಿಗೆ ರುಚಿಯಾಗಿ ತೋರೋದಿಲ್ಲ. ಲೋಕದಲ್ಲಿ ಅತ್ಯಂತ ರುಚಿಕರವಾದಂಥ ಆಹಾರ ಆ ಬಾಲಕ ಹೇಳುವಂಥದ್ದು ಹಸಿವೆ ಎಂಬುದಾಗಿ. ಕಾರಣ ಹಸಿವೆ
ಇಲ್ಲದವನಿಗೆ ಆಹಾರದ ರುಚಿ ಗೊತ್ತಾಗುವುದಿಲ್ಲ. ಆದರೆ ಹಸಿದಿರುವಂಥ ವ್ಯಕ್ತಿಗೆ ಗೊತ್ತು ಆಹಾರದ ರುಚಿ ಏನೆಂಬುದಾಗಿ. ಪ್ರತ್ಯೇಕವಾಗಿ ಕಳೆದ ಈ 50 ದಿನಗಳಿಂದ ನಮ್ಮ ದೇಶ ಹಾದು ಹೋಗುತ್ತಿರುವಂಥ ಈ ಒಂದು ವಿಷಮಕರವಾದಂಥ ಪರಿಸ್ಥಿತಿಗಳಲ್ಲಿ ದೇವರು ನಮ್ಮ ಜೀವಿತದಲ್ಲಿ, ನಮ್ಮ ಮನೆಗಳಲ್ಲಿ ನಮಗೆ ಕೊಟ್ಟಿರುವಂಥ ಆಹಾರಗಳನ್ನು ನಾವು ಭುಜಿಸುವಾಗ, ಸೇವಿಸುವಾಗ ನಮ್ಮಲ್ಲಿ ಎಷ್ಟು ಜನ ಆಹಾರವಿಲ್ಲದೆ, ಕುಡಿಯುವುದಕ್ಕೆ ನೀರಿಲ್ಲದೆ ಬೀದಿಗಳಲ್ಲಿ ಅಲೆಯುವಂಥ ಜನರ ಕುರಿತಾಗಿ ನಾವು ಯೋಚಿಸ್ತೇವೆ. ಇವತ್ತು ಇಡೀ ದೇಶ ಲಾಕ್ಡೌನಲ್ಲಿ ಹಾದು ಹೋಗ್ತಾ ಇದೆ. ಆದರೆ ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ಒಂದು ಸಾರಿ ಯೋಚನೆ ಮಾಡಿ, ಈ ಲಾಕ್ಡೌನ್ನ ಯಾವುದಾದರೂ ಒಂದು ವಿಚಾರವು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಸಂಭವಿಸಿದೆಯಾ? ದೇವರು ನಮಗೆ ಬೇಕಾದಂಥ ಆಹಾರಗಳನ್ನು ಅಥವಾ ನಮಗೆ ಬೇಕಾದಂಥ ಆಹಾರದ ಸಾಮಗ್ರಿಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಕೇವಲ ಪ್ರಾರ್ಥಿಸುವಂಥ ಕ್ರೈಸ್ತರಾಗಿ ಮಾರ್ಪಡ್ತೇವೆ ಹೊರತು ಕ್ರಿಯೆ ಮಾಡುವಂಥ ಕ್ರೈಸ್ತರಾಗಿ ಮಾರ್ಪಡೋದಿಲ್ಲ. ಯಾವುದಾದ್ರೂ ಒಬ್ಬ ವ್ಯಕ್ತಿ ನಮ್ಮ ಬಳಿಗೆ ಬಂದರೆ, ಹಸಿವೆಯಿಂದ ಒಬ್ಬ ವ್ಯಕ್ತಿ ನಮ್ಮ ಬಳಿಗೆ ಬಂದರೆ ನಾವು ಆ ವ್ಯಕ್ತಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಆದರೆ ಆ ವ್ಯಕ್ತಿಗೆ ಒಂದು ಹೊತ್ತಿನ ಊಟವನ್ನು ಕೊಡುವುದಕ್ಕೆ ನಾವು ಸಿದ್ಧರಿರುವುದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಕ್ರಿಯೆ ಇಲ್ಲದಂಥ ನಂಬಿಕೆ ವ್ಯರ್ಥ ಎಂಬುದಾಗಿ. ಕ್ರಿಯೆ ಇಲ್ಲದಂಥ ನಂಬಿಕೆ ವ್ಯರ್ಥ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನಾವು ಅನೇಕರು ಇವತ್ತು ನಾವು ಹಾದು ಹೋಗುವಂಥ ಈ ಪರಿಸ್ಥಿತಿಯಿಂದ ಒಂದು ಬಿಡುಗಡೆಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ಈ ಕೋವಿಡ್-19 ನಮ್ಮ ದೇಶವನ್ನು ಬಿಟ್ಟು ತೊಲಗುವುದಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಬಹಳ ಆತ್ಮಭಾರದಿಂದ, ಕಣ್ಣೀರಿನಿಂದ ನಾವು ಈ ವಿಚಾರಕ್ಕೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಆದರೆ ಈ ಬೆಳಗಿನ ಜಾವದಲ್ಲಿ ನಾವು ಒಂದು ವಿಚಾರವನ್ನು ಯೋಚನೆ ಮಾಡೋಣ. ಈ ಸಂದರ್ಭದಲ್ಲಿ ನಾವು ಎಷ್ಟು ಜನರಿಗೆ ನಮ್ಮ ಕೈಲಾದ ಮಟ್ಟಿಗೆ ಆರ್ಥಿಕವಾದಂಥ ಸಹಾಯವನ್ನು ನಾವು ಮಾಡಿದ್ದೇವೆ? ಕ್ರೈಸ್ತತ್ವ ಅನ್ನುವಂಥದ್ದು ಕೇವಲ ಬೋಧನೆಯಲ್ಲಿ ಮಾತ್ರ ಅಡಕವಾಗಿರುವಂಥದ್ದಲ್ಲ. ಕ್ರಿಶ್ಚಿಯಾನಿಟಿ ಇಸ್ ನಾಟ್ ಎ ಥಿಯರಿ, ಇಟ್ ಇಸ್ ಎ ಪ್ರಾಕ್ಟಿಕಲ್ ಆಗಿರಬೇಕು. ನಮ್ಮ ಕ್ರೈಸ್ತ ಜೀವಿತ ಒಂದು ಪ್ರಾಕ್ಟಿಕಲ್ ಆಗಿರಬೇಕು. ಇದೇ ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದು. ಒಬ್ಬ ಭಕ್ತನು, ಇಲ್ಲಿ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು, ಒಬ್ಬ ಭಕ್ತನು ಅವನೇನು ಮಾಡ್ತಾನೆ? ಉದಾರವಾಗಿ ಕೊಡುತ್ತಾನೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ಈ ಒಂದು ಉದಾರವಾದಂಥ ಮನಸ್ಸು ಇದೆಯಾ ಎಂಬುದಾಗಿ ನಾವು ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಸೊ ಈ ರೀತಿ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಯಾವುದಕ್ಕೂ ಕೊರತೆಗಳನ್ನು ಸಂಭವಿಸುವುದಕ್ಕೆ ದೇವರು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಈ 112ನೇ ಕೀರ್ತನೆಯಲ್ಲಿ ನಾವು ನೋಡುವಂಥದ್ದು ಒಬ್ಬ ಭಕ್ತನ ಜೀವಿತ.
ಅವನ ಜೀವಿತದಲ್ಲಿ ಆಶೀರ್ವಾದಗಳು ಬಂದದರ ಫಲವಾಗಿ ಅಥವಾ ಬರುವುದಕ್ಕಿರುವಂಥ ಉದ್ದೇಶ, ಅವನು ಉದಾರವಾಗಿ ಆತನು ಸಹಾಯವನ್ನು ಮಾಡಿದ್ದರ ಫಲವಾಗಿ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ನಾನು ಒಂದು ಕೊಟೇಶನನ್ನು ಈ ರೀತಿಯಾಗಿ ಓದಿದ್ದೇನೆ. ದ ಮೋರ್ ಯು ಗಿವ್, ದ ಮೋರ್ ಕಮ್ಸ್ ಬ್ಯಾಕ್ಸ್ ಟು ಯು. ನೀನು ಎಷ್ಟು ಹೆಚ್ಚಾಗಿ ಕೊಡ್ತೀಯೋ ಅಷ್ಟು ಹೆಚ್ಚಾಗಿ ಅದು ನಿನಗೆ ತಿರುಗಿ ಬರ್ತದೆ. ಬಿಕಾಸ್ ಗಾಡ್ ಇಸ್ ದ ಗ್ರೇಟೆಸ್ಟ್ ಗಿವರ್ ಇನ್ ದ ಯೂನಿವರ್ಸ್. God is the greatest giver in the universe, and He won't let you outgive Him. Go ahead and try, see what happens. ಅಂದರೆ ದೇವರು ಹೆಚ್ಚಾಗಿ ಕೊಡುವಂಥ ದೇವರು. ಪ್ರಾರಂಭದಲ್ಲಿ ನಾವು ಓದಿದಂಥ ಒಂದು ವಾಕ್ಯ, ಜ್ಞಾನೋಕ್ತಿಗಳ ಪುಸ್ತಕ 19ನೇ ಅಧ್ಯಾಯ ಅದರ 17ನೇ ವಾಕ್ಯ, ಬಡವರಿಗೆ ಸಹಾಯ ಮಾಡುವವನು ಯೆಹೋವನಿಗೆ ಸಾಲವನ್ನು ಕೊಡ್ತಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು 112ನೇ ಕೀರ್ತನೆ 9ನೇ ವಾಕ್ಯದಲ್ಲಿ, ಬಡವರಿಗೆ ನೀತಿವಂತನು ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಆದುದರಿಂದ ಅವರ ನೀತಿಯ ಫಲವು ಸದಾಕಾಲವೂ ಇರುವುದು, ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು ಎಂಬುದಾಗಿ. ಸೊ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿರುವಾಗ ನಾವು ಈ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದರೆ ನಾವು ಮಾಡಬೇಕಾಗಿರುವಂಥ ವಿಚಾರಗಳನ್ನು, ನಾವು ಮಾಡಬೇಕಾಗಿರುವಂಥ ಕಾರ್ಯಗಳನ್ನು ನಾವು ಮಾಡುವುದಕ್ಕೆ ಹಂಗಿನಲ್ಲಿದ್ದೇವೆ ಎಂಬುದಾಗಿ. ಅದರ ಕೊನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ, ದುಷ್ಟನು ನೋಡಿ ವ್ಯಥೆ ಪಡುವನು. ಯಾಕೆ? ಸೊ ಯಾವಾಗ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನ ಜೀವಿತದಲ್ಲಿ ದೈವಿಕವಾದಂಥ ಆಶೀರ್ವಾದಗಳು ಇಳಿದು ಬರುವಂಥ ಸಂದರ್ಭದಲ್ಲಿ ದುಷ್ಟನು ಇದನ್ನು ನೋಡಿ ಏನು ಮಾಡ್ತಾನೆ? ವ್ಯಥೆ ಪಡ್ತಾನೆ. ಅಲ್ಲಿಗೆ ಮಾತ್ರವಲ್ಲ, ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ದುಷ್ಟರ ನಿರೀಕ್ಷೆ ಭಂಗವಾಗ್ತದೆ. ಅವನು ನೀತಿವಂತನ ಕುರಿತಾಗಿ ಏನೆಲ್ಲ ನಿರೀಕ್ಷೆಯನ್ನು ಇಟ್ಟುಕೊಂಡ್ರೇನು, ಸರ್ವಶಕ್ತನಾದ ದೇವರು ದುಷ್ಟನ ನಿರೀಕ್ಷೆಯನ್ನು ಏನು ಮಾಡ್ತಾನೆ? ಆತನು ಭಂಗಪಡಿಸುತ್ತಾನೆ ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಒಬ್ಬ ನೀತಿವಂತನ ಜೀವಿತದಲ್ಲಿ ಸಿಕ್ಕುವಂತಹ 5 ಆಶೀರ್ವಾದಗಳ ಕುರಿತಾಗಿ ನಾವು ನೋಡಿದ್ವಿ. 112ನೇ ಕೀರ್ತನೆ ಅದರ 2ನೇ ವಾಕ್ಯದಿಂದ 9ನೇ ವಾಕ್ಯದ ತನಕ ಓದುವಂಥ ಸಂದರ್ಭದಲ್ಲಿ ಅಲ್ಲಿ ಬರೆದಿರುವಂಥ 5 ವಿಧವಾದಂಥ ಆಶೀರ್ವಾದಗಳು. 1, ಅವನು ಲೌಕಿಕವಾಗಿ ಅಥವಾ ಶಾರೀರಿಕವಾಗಿರುವಂತಹ ಆಶೀರ್ವಾದವನ್ನು ಹೊಂದಿಕೊಳ್ತಾನೆ. 2ನೇದಾಗಿ, ಅವನು ಕಾರ್ಗತ್ತಲಿನ ಅನುಭವದಲ್ಲಿ ನಡೆಯುವಾಗಲೂ ಅವನಿಗೋಸ್ಕರವಾಗಿ ದೇವರು ಒಂದು ಬೆಳಕನ್ನು, ಒಂದು ಜ್ಯೋತಿಯನ್ನು ಆತನು ಉಂಟು ಮಾಡ್ತಾನೆ ಎಂಬುದಾಗಿ. ಅದೇ ರೀತಿಯಾಗಿ ಅವನ ಜೀವಿತದಲ್ಲಿ ಯಾವುದಕ್ಕೂ ಕೊರತೆಗಳು ಉಂಟಾಗುವುದಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. 4ನೇದಾಗಿ, ಅವನು ದೃಢವಾಗಿ ನಿಲ್ಲುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. 5ನೇದಾಗಿ ನಾವು ನೋಡ್ತೇವೆ, ಅವನ ಕೊಂಬು ಎತ್ತಲ್ಪಡುತ್ತದೆ ಎಂಬುದಾಗಿ. ಈ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕಾದರೆ ನಾವು ಮಾಡಬೇಕಾಗಿರುವಂಥದ್ದು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾ ಜೀವಿಸುವಂಥವರಾಗಿರಬೇಕು.
ದೇವರು ನನ್ನನ್ನು ಈ ಲೋಕದಲ್ಲಿ ಇಟ್ಟಿರುವಂತಹ ಉದ್ದೇಶ ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳಿಗೆ ಅನುಸಾರವಾಗಿ ನಾವು ಜೀವಿಸಬೇಕು ಎಂಬುದಾಗಿ. ನಾವು ಮಾನಸಿಕವಾದಂತಹ ಕಟ್ಟುಪಾಡುಗಳಿಗೆ, ಮಾನಸಿಕವಾಗಿರುವಂಥ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕಿಂತಲೂ ಮಿಗಿಲಾಗಿ ದೇವರ ಆಜ್ಞೆಗಳಿಗೆ, ದೇವರ ಮಾತುಗಳಿಗೆ ವಿಧೇಯರಾಗಿ ನಾನು ಜೀವಿಸುವಂಥವರಾಗಿರಬೇಕು. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂತಹ ಒಂದು ವಿಚಾರ. ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳಲ್ಲಿ ಆನಂದ ಪಡುತ್ತಾ ಈ ಧನ್ಯತೆಯ ಜೀವಿತವನ್ನು ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳೋಣ. ದೇವರು ನಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸೇರಿ ಬರ್ತಾ ಇದ್ದೇವೆ. ಯೆಹೋವನಿಗೆ ಸ್ತೋತ್ರ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುತ್ತಾನೋ ಅವನು ಧನ್ಯನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಸ್ವಾಮಿ. ಆ ಧನ್ಯತೆಯ ಅನುಭವಕ್ಕೆ ನಮ್ಮ ಜೀವಿತದಲ್ಲಿ ನಾವು ಮುಂದಕ್ಕೆ ಹೋಗುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ಕರ್ತನೆ, ಈ ಭಾನುವಾರ ದಿನದಲ್ಲಿ ದೇವರೇ, ನಮ್ಮ ಮನೆಗಳಲ್ಲಿ ನಾವು ನಿಮ್ಮನ್ನು ಆರಾಧಿಸುವುದಕ್ಕೆ ನೀನು ಕೃಪೆ ಮಾಡಿದ್ದೀಯಾ, ಅದಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ರಾಜ್ಯಕ್ಕಾಗಿ ಪ್ರಾರ್ಥಿಸುತ್ತೇವೆ, ನಾವು ವಾಸ ಮಾಡುವಂಥ ಪಟ್ಟಣಕ್ಕಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ದೇವರೇ, ಪ್ರಪಂಚದ ನಾನಾ ದೇಶಗಳನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ತಾ ಇದ್ದೇವೆ. ಕರ್ತನೆ, ಈ ಕೋವಿಡ್-19 ಬಾಧೆ ಪಡುವಂಥ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಈ ಕೋವಿಡ್-19 ಕರ್ತನೆ ವಿಚಾರದಲ್ಲಿ ಕರ್ತನೆ, ಸೇವೆ ಮಾಡುವಂಥ ಡಾಕ್ಟರ್ಸ್ಗಳಿಗಾಗಿ, ನರ್ಸಸ್ಗಳಿಗಾಗಿ, ಪ್ಯಾರಾಮೆಡಿಕಲ್ ಸ್ಟಾಫ್ಗಳಿಗಾಗಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ಬೇಕಾಗಿರುವಂಥ ಧೈರ್ಯವನ್ನು, ಶಕ್ತಿಯನ್ನು, ಕೃಪೆಯನ್ನು ದಯಪಾಲಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ಒಂದು ಬಿಡುಗಡೆಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಒಂದು ಶಮನಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ದೇವರೇ, ನಿನ್ನ ಸಮಯದಲ್ಲಿ ನೀನು ಎಲ್ಲವನ್ನ ಚಂದವಾಗಿ ಉಚಿತವಾಗಿ ಮಾಡುವಂಥ ದೇವರು, ಅದಕ್ಕಾಗಿ ನನಗೆ ಸ್ತೋತ್ರ. ನಾವು ಪೂರ್ಣವಾಗಿ ನಂಬುತ್ತೇವೆ, ಬರುವಂಥ ದಿನಗಳಲ್ಲಿ ನಾವು ಅನುಭವಿಸುವಂಥ ಈ ಪ್ರತಿಕೂಲಗಳಿಗೆ ಒಂದು ವಿರಾಮವನ್ನು ನೀನು ಹಾಕುತ್ತೀಯೆ ಎಂಬುದಾಗಿ ನಮ್ಮ ನಂಬಿಕೆಯ ಕಣ್ಣುಗಳಿಂದ ಅದನ್ನು ನಾವು ಎದುರು ನೋಡ್ತಾ ಇದ್ದೇವೆ ಸ್ವಾಮಿ. ಈ ಸಂದರ್ಭದಲ್ಲಿ ಕರ್ತನೆ, ಈ ಒಂದು ಪರಿಸ್ಥಿತಿಗಳಲ್ಲಿ ಕರ್ತನೆ ಬಹಳ ವ್ಯಥೆ ಪಡುವಂಥವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರಿಗೆ ಬೇಕಾದಂಥ ಸಹಾಯಗಳನ್ನು ಸರ್ವಶಕ್ತನ ದೇವರು ತನ್ನ ಒದಗಿಸಿಕೊಡು. ದೇವರೇ, ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿರುವಂಥ ಆಶೀರ್ವಾದಗಳನ್ನು ಕೇವಲ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಮಾತ್ರ ಉಪಯೋಗಿಸದೆ ಇತರರಿಗೂ ಅದು ಪ್ರಯೋಜನಕರವಾಗಿ ಮಾರ್ಪಡುವಂಥ ರೀತಿಯಲ್ಲಿ ಉಪಯೋಗಿಸುವಂತೆ ನೀನು ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದಾವರ್ತಿ ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿಮಗೆ ಮಾತ್ರ ನಾವು ಸಮರ್ಪಿಸುತ್ತಾ ಎಲ್ಲವನ್ನ ನಮಗಾಗಿ ಜೀವ ಕೊಟ್ಟಂಥ ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ವಿಜ್ಞಾಪನೆಗಳ ಮೇಲೆ ಇಂದಿನಿಂದ ಸದಾ ಕಾಲವೂ ನೆಲೆಗೊಂಡಿರಲಿ. ಆಮೆನ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.